ನನ್ನ ಹತ್ರ ಇವಾಗ ಎರಡೆರಡು ಟ್ರೈಲರ್ ಗಳಿದಾವೆ. ಈ ಕಡೆ ಅವತಾರ್, ಈ ಕಡೆ ತಾಮ. ಎರಡನ್ನೂ ನೋಡಿದ್ಮೇಲೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಬೇಕು, ಜೋಡಿಸ್ಬಿಡದ ಶುರು. 2009ರಲ್ಲಿ ಬಂದಿರುವಂತ ಅವತಾರ್ ಫಸ್ಟ್ ಪಾರ್ಟ್ ಸಿನಿಮಾ ಯಾವ ಲೆವೆಲ್ ಅಲ್ಲಿ ಇಂಪ್ರೆಸ್ ಮಾಡಿತ್ತು ಆಡಿಯನ್ಸ್ ಗಳನ್ನ, ಅದೇ 2022ರಲ್ಲಿ ಬಂದಿದ್ದ ಸೆಕೆಂಡ್ ಚಾಪ್ಟರ್ ಸ್ವಲ್ಪ ಡಿಸಪಾಯಿಂಟ್ ಮಾಡ್ಬಿಡ್ತು ಸ್ಟೋರಿ ವೈಸ್. ಆದ್ರೂ ಕಲೆಕ್ಷನ್ ರಿಚ್, ವೆರಿ ರಿಚ್. ಇನ್ನು ಇವಾಗ ಬರ್ತಾ ಇರುವಂತ ಫೈರ್ ಅಂಡ್ ಆಶ್ ಭಾಗ 3 ದಿ ಲಾಸ್ಟ್ ಫೈನಲ್ ಟ್ರೈಲರ್ ನ ಕನ್ನಡದಲ್ಲೂ ಕೂಡ ರಿಲೀಸ್ ಮಾಡಿದ್ಮೇಲೆ ನಾವ್ ಇದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಹೆಂಗೆ? ಅದ್ರಲ್ಲೂ ಕೂಡ ಕನ್ನಡ ಡಬ್ಬಿಂಗ್, ವಾಹ್! ಓಪನಿಂಗ್ ಶಾಟ್ ಅಲ್ಲಿ ಹಳೆ ಕನ್ನಡ ಮಾತಾಡೋದ್ರ ಮುಖಾಂತರ ಫುಲ್ ಇಂಪ್ರೆಸ್. ಐ ಎಮ್ ಇಂಪ್ರೆಸ್, ಫುಲ್ ಪ್ರೆಸ್. ಇನ್ನು ನಾನ್ ಅನ್ಕೋತಿದ್ದೆ ಈ ಸಲ ಸೆಲಿ ಜೊತೆಗೆ ಬೇರೆ ಹೊಸ ಕ್ಯಾರೆಕ್ಟರ್ ಎಂಟ್ರಿ, ಇವ್ರ ಜೊತೆ ರಿವೆಂಜ್ ಅಂತ. ಆ ಹೊಸ ಕ್ಯಾರೆಕ್ಟರ್ ನ ಎಂಟ್ರಿ ಆಯ್ತು, ಇದ್ರ ಜೊತೆಗೆ ಹಳೆ ಕ್ಯಾರೆಕ್ಟರ್ ಮೈಲ್ಸ್ಗೂ ರೀ ಎಂಟ್ರಿ ಕೊಟ್ಮೇಲೆ ಇದ್ಯಾಕೋ ತಿರ್ಗ ಅದೇ ರಾಗ ಅದೇ ರಾಡ್ ಆಗ್ತಾ ಇದೆ ಅಂತ ಅನ್ಸ್ಬಿಡ್ತು. ರಾಡ್ ಈ ಸಿನಿಮಾದೊಳಗಡೆ ಮತ್ತೆ ಹೊಸದಾಗಿ ಬರ್ತಾರಂತ ಆ ಕ್ಯಾರೆಕ್ಟರ್ ಫೈರ್ ಕ್ಯಾರೆಕ್ಟರ್. ಇವುಗಳು ಕೂಡ ಹಿಂದೆ ನಡೆದಿರುವಂತ ಅಟ್ಯಾಕ್ ಗಳಲ್ಲಿ ಇವರು ಫುಲ್ ಸ್ಯಾಕ್ರಿಫೈಸ್ ಆಗ್ಬಿಟ್ಟಿರ್ತಾರೆ. ಅದೇ ಕಾರಣಕ್ಕೆ ರಿವೆಂಜ್ ಬೇಕೀಗ. ಸೆಲ್ಲಿ ಜೊತೆಗೆ ಅಟ್ಯಾಕ್. ಈ ಕಡೆ ಮೈಲ್ಸ್ ನಾನು ಸಪೋರ್ಟ್ ನಿಂತ್ಕತೀನಿ, ಇಬ್ರು ಸೇರ್ಕೊಂಡ್ ಸೆಲ್ಲಿನ ಹೊಡೆದಾಕಣ ಅಂತ ಫುಲ್ ಅಟ್ಯಾಕ್ ಮಾಡೋದಕ್ಕೆ ಎರಡು ಟೀಮ್ ಗಳು ಒಟ್ಟಾಗಿ ಕೂತ್ಕೊಂಡು ಈಗ ರೆಡಿಯಾಗಿ ಸ್ಕೆಚ್ ಆಗ್ತಾವ್ರೆ. ಇಲ್ಲಿ ಈವಾನ ಒಂದು ಗಾಡ್, ದೇವರು. ಅಲ್ಲಿರುವಂತ ಎಲ್ಲಾ ಅವತಾರ್ ಕ್ಯಾಟಗರಿಗಳು ಕೂಡ ಸ್ಟ್ರಾಂಗ್ ಆಗಿ ನಂಬಿರುವಂತ ಆ ದೇವರು ಈ ಸಲ ಯಾರನ್ನ ಕಾಪಾಡ್ತಾನೆ, ಯಾರನ್ನ ಉಳಿಸ್ತಾನೆ. ಇನ್ನು ಈ ಪ್ರಪಂಚದಲ್ಲಿರುವಂತ ರಹಸ್ಯಗಳು, ಹಾಗೇನೆ ಭೂಮಿ ಮೇಲಿರುವಂತ ಆ ಹ್ಯೂಮನ್ಸ್ ಗಳು, ಇವ್ರ ಕೈಗೇನಾದ್ರೂ ಈ ರಹಸ್ಯಗಳು ಸಿಕ್ಬಿಟ್ರೆ ಏನಾಗ್ಬಹುದು? ಅಕಸ್ಮಾತ್ ಅವರು ಮಾಸ್ಕ್ ಹಾಕಳ್ದೆ ನಮ್ ತರನೇ ಫ್ರೀ ಆಗಿ ಉಸಿರಾಡ್ಕೊಂಡು ಇದ್ಬಿಟ್ರೆ ನಮ್ ಪ್ರಪಂಚದಲ್ಲಿ ಅವರೆಲ್ಲ ಸೇರ್ಕೊಂಡು ನಮ್ ಪ್ರಪಂಚನೇ ಧ್ವಂಸ ಮಾಡ್ಬಿಡ್ತಾರೆ ಅನ್ನೋ ಒಂದು ರೆಪ್ರೆಸೆಂಟ್ ಜೊತೆಗೆ ಅದು ನಿಜಾನೂ ಕೂಡ ಆಗುತ್ತೆ. ಒಂದ್ ಶಾರ್ಟ್ ಅಲ್ಲಿ ಅದನ್ನ ನೀನು ನೋಡ್ಬೋದು. ಇವ್ನ್ ಮಾಸ್ಕ್ ಹಾಕೊಂಡಿರ್ತಾನೆ, ಈ ಕಡೆ ಮಾಸ್ಕ್ ಹಾಕೊಂಡಿರಲ್ಲ. ಅಂದ್ರೆ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ ಹ್ಯೂಮನ್ಸ್ ಗಳೆಲ್ಲ ಬಂದು ಇಲ್ಲಿ ಉಸಿರಾಡ್ಕೊಂಡು ಆರಾಮಾಗಿ ಜೀವಿಸಬಹುದು, ಬೇಕಾದ್ ಮಾಡ್ಬೋದು. ಬೇಕು ಅಂದ್ರೆ ಅವತಾರ್ ಜೊತೆ ಮದ್ವೆನೂ ಆಗ್ಬೋದು. ಎಲ್ಲ ಇನ್ನು ಈ ಸಲ ಸೆಲ್ಲಿದು ಒನ್ ಮ್ಯಾನ್ ಆರ್ಮಿ ಅಲ್ಲ, ಜೊತೆಗೆ ಅವ್ರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಫುಲ್ ಅಟ್ಯಾಕ್. ಒಂದಂತೂ ನಿಜ ಆಗೋದು, ಇವ್ರ ಫ್ಯಾಮಿಲಿಯಲ್ಲಿ ಒಬ್ಬ ಮೆಂಬರ್ ಮಾತ್ರ ಡೆತ್ ಆಗೋದಂತೂ ಕನ್ಫರ್ಮ್. ಅದು ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಥವಾ ಸೆಲ್ಲಿನೂ ಕೂಡ ಆಗಿರ್ಬೋದು. ಇನ್ನ ಈ ಕಡೆ ಮೈಲ್ಸ್ ಹಾಗೇನೆ ಆ ಬೆಂಕಿನ ತುಂಬ್ಕೊಬತ್ತಾರಂತ ಆ ಬುಡಾಂಗ, ಇವ್ರಿಬ್ರು ಸಾಲ್ದು ಅಂತ ಹ್ಯೂಮನ್ಸ್ ಗಳು ಕೂಡ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ಕಾರಣ ಮೈಲ್ಸ್. ಅವನೇ ಆರ್ಡರ್ ಕೊಡ್ತಾನೆ, ಬೇಗ ಬನ್ನಿ ಅಟ್ಯಾಕ್ ಮಾಡೋಣ. ಒಟ್ಟಾರೆಯಾಗಿ ಮೂರ್ ಗ್ಯಾಂಗ್ ಗಳೆಲ್ಲ ಸೇರ್ಕೊಂಡು ಸೆಲ್ಲಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಸಲ ಇವತ್ತಾಯಿ ಏನೋಳ್ ಬಂದು ಎಲ್ಲರನ್ನು ಸೇವ್ ಮಾಡ್ತಾಳ, ಜೊತೆಗೆ ಸೆಲ್ಲಿಗೆ ಸಪೋರ್ಟ್ ಕೊಡ್ತಾಳ. ಅದೇ ಪಾರ್ಟ್ 1 ಅಲ್ಲಿ ಗಾಡು ಯಾವ ರೀತಿ ಎಲ್ಲಾ ಕ್ರಿಯೇಚರ್ ಗಳು ಬುದ್ಧಿ ಕೊಟ್ಬಿಟ್ಟು ಹ್ಯೂಮನ್ಸ್ ಮೇಲೆ ಅಟ್ಯಾಕ್ ಮಾಡಿಸಿದ್ರು, ಅದೇ ರೀತಿ ಇಲ್ಲೂ ಕೂಡ ಇವತ್ತಾಯಿ ಮಾಡ್ತಾಳೆ. ಅದನ್ನ ಟ್ರೈಲರ್ ಅಲ್ಲೇ ತೋರಿಸ್ಬಿಟ್ಟಿದಾರಲ್ಲ, ಇನ್ನೇನು. ಸೊ ಫೈನಲ್ ಆಗಿ ಫುಲ್ ಸ್ಟೋರಿನ ಟ್ರೈಲರ್ ಒಳಗಡೆ ತೋರ್ಸದ್ಮೇಲೆ ಆದ್ರೂ ಕೂಡ ಆಡಿಯನ್ಸ್ ಗಳು ಈ ಸಿನಿಮಾನ ನೋಡಕ್ ಹೋಗ್ತಾರೆ. ಬಿಕಾಸ್ ಆಫ್ ಈ ಸಿನಿಮಾದಲ್ಲಿ ಯೂಸ್ ಮಾಡಿರುವಂತ VFX, CGI, ಅಡ್ವಾನ್ಸ್ ಆಗಿರುವಂತ ಆರ್ಟಿಸ್ಟ್ ಗಳೆಲ್ಲ ಸೇರ್ಕೊಂಡು ಮಾಡಿರುವಂತ ಈ ಮೂವಿನ ಯಾರು ಮಿಸ್ ಮಾಡ್ಕೊಡಲ್ಲ. ನಾನು ಕೂಡ ಅದನ್ನ ಥಿಯೇಟರ್ ಅಲ್ಲಿ 3D ಕ್ಲಾಸ್ ಹಾಕೊಂಡು ನೋಡ್ತಾ ಇದ್ರೆ ಏನೋ ಒಂಥರ ಮಜಾ. ಇನ್ನು ಈ ಕಡೆ ತಾಮ, ರಶ್ಮಿಕಾ ಮಂಡಣ್ಣ ಈ ಸಿನಿಮಾದ ಮೇನ್ ಲೀಡ್ ಆಗಿದ್ರೆ, ಸೆಕೆಂಡ್ ಮೇನ್ ಲೀಡ್ ಅಲ್ಲಿ ಆಯುಷ್ಮಾನ್ ಖುರಾನಾ. ಸೇಮ್ ಎಕ್ಸಾಕ್ಟ್ ಆಗಿ ಲೋಕ ಸಿನಿಮಾದಲ್ಲಿ ಯಾವ ರೀತಿ ಕಲ್ಯಾಣಿ ಮೇಡಮ್ ಅವರು ಲೇಡಿ ಸೂಪರ್ ಹೀರೋ ಆಗಿ ಎಂಟ್ರಿನ ತಗೊಂಡ್ರು ಮೇನ್ ಲೀಡ್ ಅಲ್ಲಿ, ಅದೇ ರೀತಿ ಇಲ್ಲಿ ಕೂಡ ರಶ್ಮಿಕಾ ಮಂಡಣ್ಣ ನಾನು ಯಾರಿಗೂ ಕಡಿಮೆ ಇಲ್ಲ, ನಂದು ತೋರಿಸ್ತೀನಿ ಇಲ್ಲಿ ಅಂತ ಬಿಚ್ಚಿ ತೋರಿಸ್ಬಿಟ್ಟಿದ್ರೆ ಸೆನ್ಸಾರ್ ಪ್ರಾಬ್ಲಮ್ ಏನಾದ್ರು ಅಂತ ಗೊತ್ತಾನೆ. ಇನ್ನು ಈ ಟೀಮ್ ಕಡೆಯಿಂದ ಒಂದು ಹೊಸ ಟ್ರೈಲರ್ ಬಂತು ಈಗಷ್ಟೇನೆ, ಒಂದೇ ಆಗಿದೆ. ಅದ್ರಲ್ಲೂ ಕೂಡ ಸ್ಟೋರಿನ ಫುಲ್ ಬಿಚ್ಚಿ ತೋರಿಸಿ ಬಿಟ್ಬಿಟ್ಟಿದ್ದಾರೆ. ಮೆಡಾಕ್ ಹಾರರ್ ಕಾಮಿಡಿ ಯೂನಿವರ್ಸ್ ಅಫಿಷಿಯಲ್ ಆಗಿ ಈ ಮೂವಿನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಸ್ತ್ರೀ ಯೂನಿವರ್ಸ್ ಅಲ್ಲ. ಫೈನಲ್ ಒಂದೊಂದು ಈ ಟ್ರೈಲರ್ ನೋಡಿದ್ಮೇಲೆ ತುಂಬಾನೇ ಇಷ್ಟ ಆಗಿದ್ ನನಗಂತೂ. ಮಿಡ್ ಟೈಮ್ ಲೈನ್ ಒಳಗಡೆನೆ ಬೇರೆ ಕ್ಯಾರೆಕ್ಟರ್ ಗಳು ಕೂಡ ಎಂಟ್ರಿ ಕೊಡ್ತಾ ಹೋಗ್ತವೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವ್ದೋ ಬೇರೆ ಕ್ಯಾರೆಕ್ಟರ್ ಗಳ ಕ್ಯಾಮಿಯೋಗಳನ್ನ ತೋರಿಸ್ಬಿಟ್ಟು ಇಷ್ಟಕ್ಕೆ ಮುಗಿಸ್ಬಿಡ್ತಿದ್ರು. ಬಟ್ ಫುಲ್ ಎಂಟೈರ್ ಮೂವಿ ಒಳಗಡೆ ಬೇರೆ ಕ್ಯಾರೆಕ್ಟರ್ ಗಳು ಬಂದು ಎಂಟರ್ಟೈನ್ ಮಾಡ್ತಾ ಇದ್ರೆ ಒಂದ್ ಲೆವೆಲ್ ಗೆ ಮ್ಯಾಗ್ನೆಟ್ ಆಗಿ ಎಳಿತಾ ಇರ್ತದೆ. ಅದೇ ತರ ಇಲ್ಲಿ ಬಿಡಿಯಾ. ಇನ್ನು ಮೂಂಜಿಯಾ ಟೀಮ್ ಕಡೆಯಿಂದ ಕಟ್ಟಪ್ಪ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಬಟ್ ಮೂಂಜಿಯಾ ಈಸ್ ಮಿಸ್ಸಿಂಗ್. ಎಲ್ಲ ಕಡೆ ಫುಲ್ ಆಗಿ ಫೋಕಸ್ ಹಾಕ್ಬಿಟ್ಟು ಸರ್ಚ್ ಮಾಡಿದ್ರು ಕೂಡ ಸ್ತ್ರೀ ಮಾತ್ರ ಕಾಣಕ್ಕಾಗ್ಲಿಲ್ಲ. ಮೋಸ್ಟ್ಲಿ ಅವರು ಚುಟ್ಟಿನ ತಗೊಂಡಿರ್ತಾರೆ, ರಜಾ. ಇನ್ನು ಫೈನಲ್ ಆಗಿ ಈ ಟ್ರೈಲರ್ ಒಳಗಡೆ ರಿವೀಲ್ಡ್ ಆಗಿರೋದು ಈ ಸಿನಿಮಾದ ಮೇನ್ ವಿಲ್ಲನ್ ನವಾಜುದ್ದೀನ್ ಸಿದ್ದಿಕಿ. ತುಂಬಾನೇ ಬ್ರೂಟಲ್ ಆಗಿರುವಂತ ಈವೆಂಟ್ ಒಳಗಡೆ ನವಾಜುದ್ದೀನ್ ಎಂಟ್ರಿ ಆಗ್ತಿದಾಗೇನೆ ಅವ್ರ ಕಡೆಯವರೇ ಸೇರ್ಕೊಂಡು ಅವನನ್ನ ಉಜ್ನಾಯಿ ಹೊಡೆದಂಗ್ ಬಡ್ದು ಕಟ್ಟಾಕ್ಬಿಡ್ತಾರೆ 1000 ವರ್ಷದ ಹಿಂದೆಯಿಂದನೂ ಕೂಡ. ಅಂದ್ರೆ ಈಗಿನ ಟೈಮ್ ನಲ್ಲಿ ಎಂಟ್ರಿ ಆಗುತ್ತೆ ಆಯುಷ್ಮಾನ್ ಖುರಾನ್. ಕಾಡ್ ಒಳಗಡೆ ಏನೋ ಸರ್ಚ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಸಡನ್ ಆಗಿ ರಶ್ಮಿಕಾ ಮಂಡಣ್ಣನು ಸಿಗ್ತಾಳೆ, ಜೊತೆಗೆ ನವಾಜುದ್ದೀನ್ ಕೂಡ ಸಿಗ್ತಾನೆ. ಅವ್ರ ಜನನೇ ಕಟ್ಟಾಕಿರುವಂತ ಆ ಗುಹೆ ಒಳಗಡೆ. ಇಲ್ಲಿಗೆ
ಆಯುಷ್ಮಾನ್ ಖುರಾನ್ ಬಂದ್ಬಿಟ್ಟು ಅವನನ್ನ ಬಿಡುಗಡೆ ಮಾಡಬಹುದು, ಜೈಲಿಂದ ರಿಲೀಸ್. ಇವಾಗ ನವಾಜುದ್ದೀನ್ ಹೊರಗಡೆ ಬಂದು ಅರ್ಧಕ್ಕೆ ನಿಂತೋಗಿರೋಂತ ಆ ಈವೆಂಟ್ ನ ಕಂಪ್ಲೀಟ್ ಮಾಡಬೇಕು, ಇಡೀ ಪ್ರಪಂಚನೇ ನಾಶ ಮಾಡ್ಬಿಡ್ಬೇಕು. ಹಾಗಿದ್ರೆ ರಶ್ಮಿಕಾ ಮಂಡಣ ವ್ಯಾಂಪೈರ್ ಆಗಿ ಏನಕ್ಕೆ ಬರಬಹುದು? ಈ ಈವೆಂಟ್ ನ ತಡೆಯೋದಕ್ಕ ಅಥವಾ ಬೇರೆ ಯಾರಾದ್ರೂ ಇವಳನ್ನ ಕಳ್ಸಿರ್ಬೋದಾ? ಇದೇ ಗ್ಯಾಪ್ ಅಲ್ಲಿ ಈಗ ಆಯುಷ್ಮಾನ್ ನ ಕಚ್ಚಿಬಿಟ್ಟು ಅವನ್ನ ಯಾಕೆ ವ್ಯಾಂಪೈರ್ ಮಾಡ್ತಾಳೆ? ಅಲ್ಲಿ ಕಲ್ಯಾಣಿ ಮೇಡಮ್ ಅವರು ರಿಸ್ಕ್ ತಗೊಳ್ಳಿಲ್ಲ, ನಾನ್ ಕಚ್ಬಿಟ್ಟ ಮೇಲೆ ನೀನು ಹಂಗೆ ಆಗ್ಬಿಟ್ರೆ ತುಂಬಾ ದೊಡ್ಡದಾಗ್ಬಿಡ್ತದೆ ಅಂತ ಕಚ್ಚಕ್ಕೆ ಹೋಗ್ಲಿಲ್ಲ. ಇಲ್ಲಿ ರಶ್ಮಿಕಾ ಮಂಡಣ ಅವರು ಫುಲ್ ಎಮೋಷನಲ್ ಆಗಿ ಫುಲ್ ರೊಮ್ಯಾನ್ಸ್ ಮಾಡ್ತಾ ಹಂಗೆ ಕಚ್ಬಿಟ್ಟಿರ್ತಾರೆ, ಅದಕ್ಕೆ ಅವನು ವ್ಯಾಂಪೈರ್ ಆಗ್ಬಿಟ್ಟಿದ್ದಾನೆ. ಇನ್ನ ಈ ಸಿನಿಮಾದಲ್ಲಿ ಯೂಸ್ ಮಾಡಿರುವಂತ VFX ಕೂಡ ಒನ್ ಲೆವೆಲ್ ಓಕೆ, ಹಾಲಿವುಡ್ ಲೆವೆಲ್ ಇಲ್ಲ ಆದ್ರೂ ಕೂಡ ಒನ್ ಲೆವೆಲ್ ಗೆ ಇಂಡಿಯನ್ ಲೆವೆಲ್ ಗೆ ಓಕೆ. ಅದೇ ಮೆಡಾಕ್ ಸಿನಿಮಾದವರು VFX ಆರ್ಟಿಸ್ಟ್ ಗೆ ಸರಿಯಾಗಿ ಸುರಿತಾರೆ, ನೀಟಾಗಿ ಮಾಡಿ, ಇಲ್ಲ ಆದ್ರೆ ಕಿತ್ ಎಸಿತೀನಿ ಅಂತ ಅವ್ರಿಗೆ ವಾರ್ನಿಂಗ್. ಅದಕ್ಕೋಸ್ಕರನೇ ಮುಕ್ಕೊರ್ಕೊಂಡು ಎಫರ್ಟ್ ಹಾಕಿ ಈ ಲೆವೆಲ್ ಅಲ್ಲಿ VFX ನ ಕೊಟ್ಟಿದ್ದಾರೆ. ಕೆಲವೊಂದ್ ಕಡೆ ಅಂದ್ರೆ ಈವೆಂಟ್ ನಡೆಯುವಂತ ಆ ಜಾಗದಲ್ಲಿ ಅಂದ್ರೆ ಮಾಟ ಮಂತ್ರ ನಡೆಯುವಂತ ಆ ಜಾಗದಲ್ಲೂ ಕೂಡ CGI ಯೂಸ್ ಮಾಡ್ಕೊಂಡು ಕೂಡ ಕೆಲವೊಂದಷ್ಟು ಐಟಮ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ, ಅದು ಕೂಡ ಹೈಲೈಟ್ ಆಗಿ ಎದ್ ಕಾಣಿಸ್ತಾ ಇದೆ. ಆದ್ರೂ ಕೂಡ ಇಂಡಿಯನ್ ಲೆವೆಲ್ ಗೆ ಇದು ಟಾಪ್ ನಾಚ್ VFX ಆಗಿದೆ CGI. ಅಂಡ್ ಫೈನಲ್ ಆಗಿ ಈ ಸಿನಿಮಾದ ಟ್ರೈಲರ್ ಕೂಡ ನೋಡಿದ್ಮೇಲೆ ಇಷ್ಟೊಂದೆಲ್ಲ ಓಪನ್ ಆಗಿ ಎಲ್ಲಾನು ಸ್ಟೋರಿನೆಲ್ಲ ಬಿಚ್ಚಿ ತೋರಿಸ್ತಾ ಇದ್ರೆ ಆಡಿಯನ್ಸ್ ಗಳಲ್ಲಿ ಯಾವ ರೀತಿ ಥಿಯೇಟರ್ ಗೆ ಎಂಜಾಯ್ ಮಾಡಕ್ ಬರ್ತಾರೆ. ಇನ್ನು ಈ ಕಡೆ ಫುಲ್ ಅಡ್ವಾನ್ಸ್ ಆಗಿರುವಂತ ಆಡಿಯನ್ಸ್ ಗಳು ಡೌನ್ಲೋಡ್ ಮಾಡು, ನೋಡು, ಎಂಜಾಯ್ ಮಾಡು. ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡ್ಕೊಂಡು ಬರೋರ್ತವೆ, ಕೆರ್ಕೊಳ್ಳೋದು ಜಾಸ್ತಿ ನಿಮ್ದು. ಒಟ್ನಲ್ಲಿ ಆದ್ರೂ ಕೂಡ ನಾವ್ ಮಾತ್ರ ಸಿನಿಮಾ ನೋಡ್ಲೇಬೇಕು. ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನೀವು ನೋಡ್ಬೇಕಾ ನೋಡ್ಬಾರ್ದಾ ಅನ್ನೋದನ್ನ ತಿಳಿಸೋದಕ್ಕೆ ನಾನು ನೋಡ್ಲೇಬೇಕು, ಏನು ಮಾಡಕ್ಕಾಗಲ್ಲ, ವಿಧಿ ಬರ್ದ್ಬಿಟ್ಟಿದೆ. ಸೊ ಫೈನಲ್ ಆಗಿ ಈ ಎರಡು ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ನನ್ಗನ್ಸಿದ್ದು ಅವತಾರ್ ಸಿನಿಮಾ ನಾ ಹೆಂಗೆ ಇದ್ರು ನೋಡ್ತೀನಿ, ಯಾಕಂದ್ರೆ ಅವರು ಅಡ್ವಾನ್ಸ್. ಇನ್ನು ಈ ಕಡೆ ತಾಮ ಓಕೆ ಆದ್ರೂ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬಿಡೋಣ. ರಶ್ಮಿಕಾ ಮಂಡಣ ಅವರು ನಮ್ ಕನ್ನಡದಿಂದ ಹೋಗಿದ್ದಾರೆ, ಏನು ಮಾಡಕ್ಕಾಗಲ್ಲ, ಒಂಚೂರು ಅವ್ರದ್ದೆಲ್ಲ ನೋಡ್ಕೊಂಡ್ ಬಂದ್ಬಿಡೋಣ. ಏನಂತೀರಾ? ಅಷ್ಟೇ. ಎಲ್ಲ ಚೀಪ್